ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರು ತಿಳಿಸಿಕೊಡುವಂತೆ ಕೈಲಾಸ ಮಾನಸ ಸರೋವರದ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಯೋಣ. ಕೈಲಾಸ ಮಾನಸ ಸರೋವರದಲ್ಲಿ ರಾತ್ರಿ 11ರಿಂದ ಬೆಳಗ್ಗೆ 5 ಗಂಟೆಯವರೆಗೆ ಬಹಳಷ್ಟು ಸೂಕ್ಷ್ಮ ಜಗತ್ತಿನ ಆತ್ಮರು ಬರುತ್ತಿರುತ್ತಾರೆ ಮತ್ತು ಕೆಲವು ಸೂಕ್ಷ್ಮ ಜಗತ್ತಿನ ಆತ್ಮರು ಸೂಕ್ಷ್ಮ ಜಗತ್ತಿನಂತೆಯೇ ಈ ಸರೋವರದಲ್ಲಿ ಬಂದು ಸ್ನಾನ ಮಾಡುತ್ತಿರುತ್ತಾರೆ. ಮಾನಸ ಸರೋವರದ ನೀರು ಸಾಧಾರಣ ಜಲವಲ್ಲ, ಅದರಲ್ಲಿ ಸ್ವಲ್ಪ ಪರಮತತ್ವದ ಅಂಶವಿದೆ. ಗಂಗೆಯ ಜಲದಂತೆ ಇದು ಬಹಳ ಪವರ್ಫುಲ್ ಆಗಿದೆ. ಮೊಟ್ಟಮೊದಲು ಗಂಗೆಯನ್ನು ಭೂಮಿಗೆ ಇಳಿಸಿದಾಗ ಗಂಗೆಯಲ್ಲಿ ಯಾವ ಒಂದು ಅದ್ಭುತ ಶಕ್ತಿ ಇತ್ತು, ಅದೇ ಶಕ್ತಿ, ಅದೇ ಪವಿತ್ರತೆ, ಅದೇ ಶಕ್ತಿ ಮಾನಸ ಸರೋವರದಲ್ಲಿ ಇಂದು ಇದೆ ಎನ್ನುತ್ತಾರೆ ಬಾಪೂಜಿಯವರು. ಋಷಿಮುನಿಗಳು ಈ ಜಲದಲ್ಲಿ ಸ್ನಾನ ಮಾಡಿದಾಗ ಅವರ ಪಾಪಗಳೆಲ್ಲವೂ ನಾಶವಾಗುತ್ತವೆ. ಆದರೆ ಇದರಿಂದ ಕಾರಣ ಶರೀರದಲ್ಲಿರುವಂಥ ಕರ್ಮಗಳನ್ನು ಅಳಿಸಲು ಸಾಧ್ಯವಿಲ್ಲ. ಮಾನಸ ಸರೋವರದಲ್ಲಿ ಅನೇಕ ಆತ್ಮರು ತಪಸ್ಸು ಮಾಡುತ್ತಿದ್ದು ಇಲ್ಲಿ ಮೇಲಿನ ಲೋಕಗಳಿಂದ ಅಂದರೆ ಭುವರ್ಲೋಕ, ಸ್ವರ್ಗಲೋಕದಿಂದಲೂ ಸಹ ಆತ್ಮರು ಇಳಿದು ಬರುತ್ತಾರೆ. ಇನ್ನು ಕೆಲವು ಆತ್ಮರು ಅಲ್ಲಿ ನೆಲೆಸಿರುವಂತಹ ಶಿವ ಪಾರ್ವತಿಯ ದರ್ಶನವನ್ನು ಪಡೆದು ಪ್ರದಕ್ಷಿಣೆಯನ್ನು ಮಾಡುತ್ತಾರೆ. ಇಲ್ಲಿ ಶಿವ, ಶಂಕರ, ಪಾರ್ವತಿ, ಕಾರ್ತಿಕೇಯ ಸಂಪೂರ್ಣ ಶಿವನ ಪರಿವಾರವೇ ಇಲ್ಲಿ ನೆಲೆಸಿದೆ. ಪ್ರಾಕ್ಟಿಕಲ್ ಆಗಿ ಮನುಷ್ಯ ಇವರನ್ನು ನೋಡಲು ಸಾಧ್ಯವಿಲ್ಲ. ಸೂಕ್ಷ್ಮ ಜಗತ್ತಿನ ಆತ್ಮರು ಇವರನ್ನು ನೋಡಬಲ್ಲರು. ಮನುಷ್ಯನೊಂದಿಗೆ ಏನಾದರೂ ಬೇರೆ ಆತ್ಮವೇನಾದರೂ ಇದ್ದರೆ ಅದು ಮನುಷ್ಯನಿಗೆ ಅನುಭವವನ್ನು ಮಾಡಿಸಬಲ್ಲದು. ಅಲ್ಲದೆ ಅತ್ಯಂತ ಪವಿತ್ರ ಶುದ್ಧ ಅಂತಃಕರಣವಿರುವಂತಹ ಭಕ್ತ ಆತ್ಮರು ಸ್ವಲ್ಪ ಮಟ್ಟಿಗೆ ಇಲ್ಲಿ ಅನುಭವವನ್ನು ಪಡೆಯುತ್ತಾರೆ. ಇಂದಿನ ಸಮಯದಲ್ಲೂ ಮಾನಸ ಕೈಲಾಸ ಸರೋವರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡುವಂತಹ ಮನುಷ್ಯ ಆತ್ಮರು ಬಹಳ ಭಾಗ್ಯ ಉಳ್ಳಂತಹ ಬಹಳ ಶ್ರೇಷ್ಠ ಆತ್ಮರಾಗಿದ್ದಾರೆ. ಅವರ ಭಾಗ್ಯ ಬಹಳ ದೊಡ್ಡದು. ಕೈಲಾಸ ಮಾನಸ ಸರೋವರ ಭೂಮಿಯ ಮೇಲೆ ಇರುವಂತಹ ಶಿವಪುರಿಯಾಗಿದೆ. ಶಿವಪುರಿಯು ವಿಷ್ಣು ಲೋಕದಿಂದ ಮೇಲೆ ಹಾಗೂ ಪರಂಧಾಮದ ಕೆಳಗೆ ಇದೆ. ಈ ಶಿವಪುರಿಯ ಒಂದು ಮಾಡೆಲ್ ಕೈಲಾಸ ಮಾನಸ ಸರೋವರದಲ್ಲಿ ನಾವು ಕಾಣಬಹುದು ಎನ್ನುತ್ತಾರೆ ಬಾಪೂಜಿಯವರು. ಅನೇಕ ಸೂಕ್ಷ್ಮ ವಿಮಾನಗಳು ಶಿವಪುರಿಯಿಂದ ಇಲ್ಲಿ ಬರುತ್ತಿರುತ್ತವೆ ಮತ್ತು ಕೆಲವು ವಿಷ್ಣುಪುರಿಗೂ ಸಹ ಬರುತ್ತಿರುತ್ತವೆ. ಬ್ರಹ್ಮಪುರಿ, ಸ್ವರ್ಗಲೋಕ ಹಾಗೂ ಗಂಧರ್ವಲೋಕದಿಂದ ಇಲ್ಲಿ ಬಹಳಷ್ಟು ಕಿನ್ನರ, ಯಕ್ಷರು ಬಂದು ಶಂಕರ ಪಾರ್ವತಿಯ ಮುಂದೆ ನೃತ್ಯ ಮಾಡುತ್ತಾರೆ, ವಾದ್ಯಗಳನ್ನು ನುಡಿಸುತ್ತಾರೆ. ಎಲ್ಲ ರೀತಿಯ ಸೂಕ್ಷ್ಮ ಆತ್ಮರು ಇಲ್ಲಿ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯ ಒಳಗೆ ಬಂದು ಹೋಗುತ್ತಾರೆ. ಇಲ್ಲಿ ಕೇವಲ ಒಳ್ಳೆಯ ಆತ್ಮರಿಗೆ ಪ್ರವೇಶವಿದೆ. ಭೂತ ಪ್ರೇತ ಆತ್ಮರು ಸಹ ಇಲ್ಲಿ ಮೊದಲು ಬರುತ್ತಿದ್ದರು. ಮೊದಲು ಅವರು ತಮ್ಮನ್ನು ತಾವು ಶುದ್ಧಗೊಳಿಸಿಕೊಂಡರೆ ಪ್ರವೇಶ ಸಿಗುತ್ತಿತ್ತು. ಆದರೆ ಈಗ ವಾಯುಮಂಡಲ ಬಹಳ ಪವರ್ಫುಲ್ ಆಗಿರುವುದರಿಂದ ಅವರಿಗೆ ಈಗ ಪ್ರವೇಶವಿಲ್ಲ. ಕೈಲಾಸದಲ್ಲಿರುವ ಈಗಿನ ಶಂಕರ ಬಹಳ ಪವರ್ಫುಲ್ ಆಗಿದ್ದು ಇಂದು ಅಲ್ಲಿನ ಸಂಪೂರ್ಣ ವಾಯುಮಂಡಲವು ಪವಿತ್ರ ಆತ್ಮರ ತ್ಯಾಗ ತಪಸ್ಸಿನಿಂದ ಹಾಗೂ ಶಿವಪುರಿಯಿಂದಲೂ ಸಹ ಕನೆಕ್ಷನ್ ಇಲ್ಲಿ ಹೊಂದಿರುವುದರಿಂದ ಈಗಿರುವ ಶಂಕರ ಮೊದಲಿನ ಶಂಕರನಂತೆ ಅಲ್ಲ, ಬಹಳ ಪವರ್ಫುಲ್ ಆಗಿದ್ದಾನೆ. ವಾಯುಮಂಡಲ ಬಹಳ ಪರಿಶುದ್ಧವಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website
www.paramshanti.org. Email us anand@paramshanti.org. Like, share, subscribe. Join today.